ವೆಲ್ಕಮ್ ಬ್ಯಾಕ್ ಟು ಸಿರಿ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು ರೆಗ್ಯುಲರ್ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10 0.75 mm. ಹಾಗೆಯೇ ನಾನು ಯೂಸ್ ಮಾಡ್ತಾ ಇರೋದು 6 ಎಳೆ ದಾರ. ತುಂಬ ಚೆನ್ನಾಗಿ ಕೇಳ್ತಾ ಇರ್ತಾರೆ, ನೀವು ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೋಡಿ, ಇವತ್ತಿನ ಡಿಸೈನ್ಗೆ ನಾನು ಬರೀ 6 ಎಳೆ ದಾರ ಅಷ್ಟೇ ತೊಗೊಂಡಿರೋದು. ಬ್ರ್ಯಾಂಡ್ಗಳೇನಾದರೂ ಚೇಂಜ್ ಆದರೆ ದಾರದ ಬ್ರ್ಯಾಂಡು, ಆವಾಗ ನಾನು ಎಳೆಗಳನ್ನ ಚೇಂಜ್ ಮಾಡ್ಕೋತೀನಿ. ನೋಡಿ, ಈ ರೀತಿ ಆ್ಯಂಟಿಕ್ ಬೀಡನ್ನ ತೊಗೊಂಡಿದ್ದೀನಿ. ನಾನು ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದು ಕವಿತಾ ಎಂಟರ್ಪ್ರೈಸಸಲ್ಲಿ. ಅವರ ಒಂದು ಡೀಟೇಲ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಒಂದ್ಸತಿ ನೀವು ಚೆಕ್ ಮಾಡ್ಬೋದು. ಹಾಗೆ ಅವರ ವೆಬ್ಸೈಟ್ ಡೀಟೇಲ್ಸ್ ಕೂಡ ಇರುತ್ತೆ. ನೀವು ಬೀಡ್ಸ್ ಆಗಲಿ ಥ್ರೆಡ್ ಆಗಲಿ ಏನಾದರೂ ಬೇಕು ಅಂದರೆ ಆರ್ಡರ್ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಡಿಸೈನ್ ನಾನು ಲೇಸ್ಗೆ ಮಾಡಿ ತೋರಿಸ್ತಾ ಇರೋವಂಥದ್ದು. ಸೊ ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತೀನಿ. ಈ ಥರ ನಾಟ್ ಹಾಕಿ ಕೂಡ ನೀವು ಲಾಕ್ ಮಾಡ್ಕೋಬೋದು, ಇಲ್ಲಾಂದರೆ ಎಳೆದು ಕೂಡ ದಾರಾನ ರೆಗ್ಯುಲರ್ ನಾಟ್ಸ್ ಹಾಕಿ ಲಾಕ್ ಮಾಡ್ಬೋದು. ನೋಡಿ, ಈ ರೀತಿ ದಾರ ತಗೊಂಡು ಒಂದು ಈ ಥರ ಚೈನ್ ಹಾಕೋತೀನಿ. ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ. ಇವಾಗಿಂದ ಚೈನ್ನ ಕೌಂಟ್ ಮಾಡೋದು. ಸೊ ಇವಾಗ ನಾನು ಒಟ್ಟು 5 ಚೈನ್ಗಳನ್ನ ಹಾಕೋತೀನಿ. 5 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ. 5 ಚೈನ್ ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿಗೆ ನಾನು ಸಿಂಗಲ್ ಕ್ರೋಶೆ ಹಾಕಿ ಲಾಕನ್ನು ಮಾಡ್ಕೋತೀನಿ. ಲಾಕ್ ಆದಮೇಲೆ ಮತ್ತೆ 5 ಚೈನ್, ಈ 5 ಚೈನು ಕೂಡ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾನು ಲಾಕನ್ನು ಮಾಡ್ಕೋತೀನಿ. 5 ಚೈನು ನಾನು 2 ಸತಿ ಹಾಕ್ಕೊಂಡಿದ್ದೀನಿ. 2 ಸತಿ ಆದಮೇಲೆ ಇವಾಗ ನಾನು ದಾರ ತೆಗೆದು ಒಂದು ಬೀಡನ್ನ ಹಾಕೋತೀನಿ. ನಾನು ಆವಾಗಲೇ ಏನು ತೋರಿಸಿದ್ದೆ ಅಲ್ವಾ, ಆ್ಯಂಟಿಕ್ ಬೀಡು, ಆ ಬೀಡನ್ನ ಹಾಕೋತಾ ಇರೋದು. ಫ್ರೆಂಡ್ಸ್, ಹಾಗೆಯೇ ಆ್ಯಂಟಿಕ್ ಬೀಡ್ ಸಿಕ್ಕಿಲ್ಲ ಅಂತ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ, ನೀವು ನಾರ್ಮಲ್ ಬೀಡ್ ಕೂಡ ಯೂಸ್ ಮಾಡ್ಬೋದು. ನಾನೇನು ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡೀಟೇಲ್ಸ್ನ ಕೊಟ್ಟಿದ್ದೀನಲ್ವ, ಅವರ ವೆಬ್ಸೈಟು ರೆಗ್ಯುಲರಾಗಿ ನೀವು ಚೆಕ್ ಮಾಡ್ತಾ ಇರಿ. ರೆಗ್ಯುಲರಾಗಿ ಚೆಕ್ ಮಾಡಿದಾಗ ಸ್ಟಾಕ್ ಖಾಲಿ ಆಗಿದ್ರೆ ಮತ್ತೆ ರೀಸ್ಟಾಕ್ ಆದರೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಆ್ಯಂಟಿಕ್ ಬೀಡ್ಸ್ ಎಲ್ಲ ಸ್ವಲ್ಪ ಬೇಗ ಸ್ಟಾಕ್ ಖಾಲಿ ಆಗುತ್ತೆ. ಸೊ ವಿಡಿಯೋ ನಾನು ಹಾಕಿದಾಗ ಆದಷ್ಟು ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡ್ಕೊಳ್ಳಿ. ನೋಡಿ, ಬೀಡನ್ನ ಲಾಕ್ ಮಾಡಿ ಇವಾಗ ಎಲ್ಲೂ ಬರುತ್ತೆ ಬೀಡ್ ನೋಡಿಕೊಂಡು ನಾನು ಲೇಸ್ಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಲೇಸ್ಗೆ ಫಿಕ್ಸ್ ಆದಮೇಲೆ ಮತ್ತೆ 5 ಚೈನ್. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದ್ರೂ ಸೀರೆ ಕುಚ್ಚು ಕಲಿಯೋ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಕ್ಲಾಸಸ್ಸು ಜೊತೆಗೆ ಆಫ್ಲೈನ್ ಕ್ಲಾಸಸ್ ಎರಡೂ ಕೂಡ ಇರುತ್ತೆ. ನಿಮ್ಗೆ ಯಾವ ರೀತಿ ಕ್ಲಾಸ್ ಬೇಕೋ ಆ ರೀತಿ ಕ್ಲಾಸ್ನ ನೀವು ಚೂಸ್ ಮಾಡಿಕೊಂಡು ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರೋದು ನನ್ನ ವಾಟ್ಸಪ್ ನಂಬರ್. ಮತ್ತು ಇವಾಗ 5 ಚೈನ್ ಹಾಕಿ ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆಯಿಂದ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ಮತ್ತೆ ಇವಾಗ 5 ಚೈನ್ಗಳನ್ನ ಹಾಕೋಬೇಕು. ಸೊ ಇಲ್ಲಿ ನಾನು 5 ಚೈನ್ ಹಾಕೋತಾ ಇದ್ದೀನಿ ಅಲ್ವಾ, ಈ ಒಂದು 5 ಚೈನ್ನ ಗ್ಯಾಪ್ನ ಒಳಗಡೆಗೆ 5 ಚೈನ್ನ ಜಾಗಕ್ಕೆ ನೀವು 4 ಚೈನ್ ಕೂಡ ಹಾಕೋಬೋದು. ಸೊ ಬೇಸಿಲೇನು ನಾನು 5 ಚೈನ್ ಹಾಕ್ತಾ ಇದ್ದೀನಿ ಅಲ್ವಾ, ಸೊ ನೀವು 4 ಚೈನ್ ಕೂಡ ಹಾಕೋಬೋದು. ನೋಡಿ, ಇಲ್ಲಿ 5 ಚೈನು 3 ಸತಿ ಹಾಕಿ ಆಯಿತು. ಸ್ಟಾರ್ಟಿಂಗಲ್ಲಿ 2 ಸತಿ ಹಾಕಿದ್ದೆ, ಬೀಡ್ ಆದಮೇಲೆ 3 ಸತಿ ಹಾಕ್ಕೊಂಡಿದ್ದೀನಿ. 3 ಸತಿ ಆದಮೇಲೆ ಮತ್ತೆ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ಲಾಂಗ್ ಶೇಪಲ್ಲಿರೋವಂಥ ಬೀಡು. ಇಲ್ಲಿಗೆ ಬೇಕಂದ್ರೆ ನೀವು ಕ್ರಿಸ್ಟಲ್ ಕೂಡ ಹಾಕೋಬೋದು, ಜೊತೆಗೆ ಫ್ಲವರ್ ಶೇಪ್ ಕೂಡ ಬೀಡನ್ನ ಯೂಸ್ ಮಾಡಿ ವರ್ಕನ್ನು ಮಾಡ್ಕೋಬೋದು. ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಸಿಂಗಲ್ ಕ್ರೋಶೆಯಿಂದ ನಾವು ಲಾಕನ್ನು ಮಾಡ್ಕೊಳ್ಳೋಣ. ಸೊ ಇವತ್ತಿನ ಡಿಸೈನ್ದು ಬೇಸ್ ಲೈನು ಈ ರೀತಿ ಬರುತ್ತೆ. ಸ್ಟಾರ್ಟಿಂಗಲ್ಲಿ ಎಂಡಿಂಗಲ್ಲಿ 5 ಚೈನ್ಸು 2 ಟೈಮ್ಸ್ ಬರುತ್ತೆ. ಇನ್ ಬಿಟ್ವೀನು 5 ಚೈನ್ಸು 3 ಟೈಮ್ಸ್ ಬರುತ್ತೆ. ಸೊ ನೋಡಿ, ಎಂಡಿಂಗಲ್ಲಿ ಕೂಡ 5 ಚೈನ್ ನಾನು 2 ಟೈಮ್ಸ್ ಹಾಕೊಂಡಿದ್ದೀನಿ. ಹಾಗೆ ಸ್ಟಾರ್ಟಿಂಗಲ್ಲಿ ಕೂಡ 2 ಟೈಮ್ಸ್ ಇದೆ, ಮಿಡಲಲ್ಲಿ 3 ಟೈಮ್ಸ್ ಇದೆ. ಮತ್ತು ಇವಾಗ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಇವಾಗ ಲೇಸ್ನ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ನೀವು ಸೀರೆಗೆ ವರ್ಕ್ ಮಾಡ್ತಾರೆ, ಸೀರೆನ ರಿವರ್ಸ್ ತಗೊಳ್ಳಿ. ಇಲ್ಲಿ ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಯಾವುದೇ ಕಾರಣಕ್ಕೂ ಲೇಸ್ಗೆ ಟಚ್ ಮಾಡಿಲ್ಲ, ಡೈರೆಕ್ಟಾಗಿ ಲಾಕ್ನ ಒಳಗಡೆ ಲಾಕ್ ಮಾಡಿದ್ದು. ಮತ್ತೆ 5 ಚೈನ್, ಇದು ಕೂಡ ಅಷ್ಟೇ. ನೋಡಿ, ಇಲ್ಲಿ ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಸೊ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಥ್ರೆಡ್ ಎಲ್ಲೂ ಕೂಡ ಲೂಸ್ ಬಿಡೋದಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಲೂಸ್ ಬಿಡ್ತು ಅಂತಂದರೆ ಸ್ಟಿಚಸ್ ಕೂಡ ಲೂಸ್ ಆಗುತ್ತೆ.
ಇವಾಗ ಬೀಡ್ ಸುತ್ತ ನಾವು ಚೈನ್ ಹಾಕೋಬೇಕಲ್ವಾ. ಬೀಡ್ ಸುತ್ತ ನಾವು 5 ಇಲ್ಲ ಅಂದರೆ 6 ಚೈನ್ಗಳನ್ನ ಹಾಕೋಬೋದು. ಸೊ ನಾನಿಲ್ಲಿ 6 ಚೈನ್ ಹಾಕೋತೀನಿ. ಇನ್ ಕೇಸ್ ನೀವು ಇನ್ನೂ ದೊಡ್ಡ ಬೀಡನ್ನ ತೊಗೊಂಡಿದ್ರು ಕೂಡ 6 ಚೈನಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಸಣ್ಣ ಬೀಡನ್ನ ತೊಗೊಂಡಾಗ ಈ ಒಂದು ಪಾರ್ಟಲ್ಲಿ ಚೈನು ಕಡಿಮೆ ಹಾಕೋಬೇಕಾಗತ್ತೆ. 6 ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ. ಮತ್ತು ಇಲ್ಲಿ 5 ಚೈನ್ ಇರೋ ಕಡೆ 5 ಚೈನು, ಬೀಡ್ನ ಮೇಲೆ 6 ಚೈನ್ ಹಾಕ್ಕೊಳ್ಳೋ ಅಂಥದ್ದು. ಸೊ ಎಲ್ಲೆಲ್ಲಿ 5 ಚೈನ್ ಇದೆಯೋ ಅಲ್ಲೆಲ್ಲ 5 ಚೈನೇ ಹಾಕ್ಕೊಳ್ಳಿ. ಬೀಡ್ನ ಮೇಲೆ ಮಾತ್ರ ನಾವು 6 ಚೈನ್ನ ಹಾಕೋಬೇಕು. ಏನು ಡಿಫ್ರೆನ್ಸ್ ಇಲ್ಲ. ಬೇಸಲ್ಲಿ ಯಾವ ರೀತಿ ವರ್ಕ್ ಮಾಡಿರ್ತೀವಿ ಅಲ್ವಾ, ಅದೇ ಥರ ಈ ಒಂದು ಲೇಯರ್ನ ಕೂಡ ನಾವು ವರ್ಕ್ ಮಾಡೋದು. ಬೇಸಲ್ಲಿ ಏನು ಚೇಂಜಸ್ ಇರುತ್ತೆ ಅಂತ ಅಂದರೆ, ಒಂದು ಬೀಡ್ ಹಾಕ್ಕೊಂಡಿದ್ದೀವಿ, ಬಟ್ ಸೆಕೆಂಡ್ ಲೈನಲ್ಲಿ ಬೀಡ್ನ ಮೇಲೆ ಚೈನ್ ಹಾಕೋತೀವಿ. ಇದು ಎರಡೇ ಡಿಫ್ರೆನ್ಸು ಬರೋದು. ಮತ್ತೆ 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಈ 5 ಚೈನ್ ಲಾಕ್ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಈ ಲಾಕ್ ಬಟ್ಟೆಗೆ ಟಚ್ ಮಾಡಬಾರ್ದು. ಈ ಲಾಕ್ನ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 5 ಚೈನ್, ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಬೀಡ್ನ ಸುತ್ತ 6 ಚೈನ್ ಹಾಕ್ಕೊಳ್ಳೋದು. ಇದೇ ಥರ ಫುಲ್ಲು ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಏನು ಅಷ್ಟು ಡಿಫ್ರೆನ್ಸ್ ಕಾಣಿಸೋದಿಲ್ಲ ನಿಮಗೆ. ನೋಡಿ ಎಂಡಲ್ಲಿ ಏನು ಮಾಡಿದ್ದೀನಿ ಅಂತಂದರೆ, ಡೈರೆಕ್ಟಾಗಿ 5 ಚೈನ್ ಹಾಕಿ ಇಲ್ಲಿ ಲೇಸ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇಲ್ಲಿ ಯಾವುದು ಲಾಕ್ನ ಮೇಲೆ ಲಾಕ್ ಮಾಡಿದ್ರೆ ಅಷ್ಟು ನೀಟಾಗಿ ಕೂರೋದಿಲ್ಲ. ಡೈರೆಕ್ಟಾಗಿ 5 ಚೈನ ನಾನು ಲೇಸ್ಗೆ ಡೈರೆಕ್ಟಾಗಿ ಲಾಕ್ ಮಾಡಿದ್ದೀನಿ. ಮತ್ತೆ 5 ಚೈನ್ ಹಾಕ್ಕೊಂಡು ಇವಾಗ ಫ್ರಂಟ್ ಸೈಡ್ಗೆ ತೊಗೊಳ್ಳೋಣ. ಇಲ್ಲಿ ಸೆಕೆಂಡ್ ಲೇಯರ್ದು 5 ಚೈನ್ ಲಾಕ್ ಇದೆ ಅಲ್ವಾ, ನೋಡಿ ಈ ಲಾಕ್ನ ಮೇಲೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಸಿಂಗಲ್ ಕ್ರೋಶೆ ಆದಮೇಲೆ ಇವಾಗ ಸೂಜಿ ಮೇಲೆ 2 ಸತಿ ದಾರ ತಗೊಳ್ಳಿ. ಬೀಡ್ನ ಸುತ್ತ 6 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಇನ್ಸರ್ಟ್ ಮಾಡಿ ದಾರ ತೆಗೆದು 2ರಲ್ಲಿ 1, ಮತ್ತೆ 2ರಲ್ಲಿ 1, ಮತ್ತು 2ರಲ್ಲಿ 1, ಒಂದು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡಿಕೊಂಡೆ ನಾನು. ತ್ರಿಬಲ್ ಕ್ರೋಶೆ ಆದಮೇಲೆ ಇವಾಗ ದಾರ ತೆಗೆದು ಒಂದು ಬೀಡನ್ನ ಹಾಕೋತಾ ಇದ್ದೀನಿ. ಇಲ್ಲಿ 3 mm ಸೈಜಲ್ಲಿ ನಾನು ನಾರ್ಮಲ್ ಬೀಡನ್ನ ಹಾಕೋತಾ ಇರೋದು. ಇದು ಯಾವುದೇ ರೀತಿ ಆ್ಯಂಟಿಕ್ ಬೀಡನ್ನ ಯೂಸ್ ಮಾಡಿಲ್ಲ. ಬೀಡನ್ನ ಹಾಕ್ಕೊಂಡಾದಮೇಲೆ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಈ 2 ಚೈನ್ನ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಈ ತ್ರಿಬಲ್ ಕ್ರೋಶೆ ಗ್ಯಾಪ್ನ ಒಳಗಡೆಗೆ ಲಾಕನ್ನು ಮಾಡ್ಕೋಬೇಕು ಈ ರೀತಿ. ಮತ್ತೆ ತ್ರಿಬಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, ಮತ್ತು 2ರಲ್ಲಿ 1 ತ್ರಿಬಲ್ ಕ್ರೋಶೆ ಆಯಿತು. ಇವಾಗ ನಾವು ಒಂದು ಬೀಡನ್ನ ಹಾಕ್ಕೊಳ್ಳೋಣ. ಬೀಡನ್ನ ಹಾಕ್ಕೊಂಡು ಬೀಡನ್ನು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಎಕ್ಸ್ಟ್ರಾ ಚೈನ್. ಇವಾಗ ಇದನ್ನು ನಾವು ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ತ್ರಿಬಲ್ ಕ್ರೋಶೆ. ಸೊ ಇದು ನಾರ್ಮಲ್ ಆರ್ಚ್ ಡಿಸೈನೇ ಬರುತ್ತೆ, ಬಟ್ ಬೀಡನ್ನ ಈ ರೀತಿ ಹಾಕೋದ್ರಿಂದ ನಮಗೆ ಡಿಸೈನ್ದು ಲುಕ್ಕು ಚೇಂಜ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ಬೋದು ಲುಕ್ಕು ಸ್ವಲ್ಪ ಚೇಂಜಸ್ ಅಂತ ಅನಿಸುತ್ತೆ ನಮಗಿದು. ದಾರ ತೆಗೆದು ಒಂದು ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಅಂದರೆ ಒಂದು ಚೈನ್ ಹಾಕಿದ್ರೆ ಲಾಕ್ ಆಗುತ್ತೆ. ಮತ್ತು 2 ಎಕ್ಸ್ಟ್ರಾ ಚೈನ್. ಇವಾಗ ತ್ರಿಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಅದೇ ತ್ರಿಬಲ್ ಕ್ರೋಶೆಗೆ ನಾವು ಇವಾಗ ಚೈನ್ಗಳನ್ನ ಹಾಕಿದ್ವಿ ಅಲ್ವಾ, ಅದನ್ನು ಲಾಕ್ ಮಾಡ್ಕೊಳ್ಳೋಣ. ಮತ್ತು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ರಿ. ಸೊ ಇದು ಇಲ್ಲಿ ನಾವೇನು 6 ಚೈನ್ನ ಲೂಪ್ ಮಾಡ್ಕೊಂಡಿದ್ವಲ್ಲ ಗ್ಯಾಪ್ನ, ಆ ಗ್ಯಾಪ್ನ ಒಳಗಡೆಗೆ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅಲ್ಲಿವರೆಗೂ ನಾವು ತ್ರಿಬಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಕಂಪ್ಲೀಟಾಗಿ ಫಿಲ್ ಆಗಬೇಕು ಅಂತ ಅಂದರೆ ಆರ್ಚು ಓವರ್ಲ್ಯಾಪ್ ಆಗಬಾರ್ದು. ಓವರ್ಲ್ಯಾಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸ್ಟಾಪ್ ಮಾಡ್ಕೊಂಬಿಡಿ. ಆದಷ್ಟು ಒಂದೇ ಕೌಂಟಿಂಗ್ಸಲ್ಲಿ ವರ್ಕನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಒಂದು ರೀತಿ ಬೀಡನ್ನ ಹಾಕಿ ವರ್ಕ್ ಮಾಡಬೇಕಾದ್ರೆ ಇಲ್ಲಿ ನಾವು 3 ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ ಪಿಕಾಟ್ಸ್ನ ಮಾಡಬೇಕಾದ್ರೆ, ಬಟ್ ನಾನಿಲ್ಲಿ ಒಂದು ಬೀಡ್ ಹಾಕಿ 2 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಇದೇ ಥರ ಫುಲ್ ಆರ್ಚ್ ಕಂಪ್ಲೀಟ್ ಆಗಿದೆ ನೋಡಿ. ಇವಾಗ ಇದನ್ನು ಇಲ್ಲಿ 5 ಚೈನ್ನ ಗ್ಯಾಪ್ ಇತ್ತಲ್ವ, 5 ಚೈನ್ನ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ನೋಡಿ. ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಸೊ ಪಿಕಾಟ್ಸ್ ಮಾಡ್ತಿದ್ವಿ ಅಲ್ವಾ, ಅದೇ ರೀತಿ ಮಾಡೋವಂಥದ್ದು. ಬಟ್ ಪಿಕಾಟ್ಸ್ಗೆ ಬೀಡ್ ಹಾಕಿ ಅಂತ ರಿಕ್ವೆಸ್ಟ್ ಬಂದಿದ್ದರಿಂದ ಈ ಒಂದು ಸಿಂಪಲಾಗಿ ಡಿಸೈನ್ನ ಮಾಡಿರೋದು. ಇವಾಗ ಇಲ್ಲಿ 5 ಚೈನ್ನ ಲಾಕ್ನ ಮೇಲೆ ಲಾಕ್ ಮಾಡಿಕೊಂಡೆ, ಮತ್ತೆ ನಾನು 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ದು ಲಾಕ್ ಇದೆ ಅಲ್ವಾ, ಆ ಒಂದು ಲಾಕ್ನ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟ್ 5 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ಬೀಡ್ನ ಸುತ್ತ 6 ಚೈನ್ ಹಾಕಿದ್ವಿ ಅಲ್ವಾ, ಅಲ್ಲಿಗೆ ಫಸ್ಟು ಬೀಡ್ನ ಮೇಲೆ ಯಾವ ರೀತಿ ವರ್ಕ್ ಮಾಡಿದ್ವಿ ಅಲ್ವಾ, ಅದೇ ರೀತಿ ನಾವು ವರ್ಕನ್ನು ಮಾಡ್ತಾ ಹೋಗಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಒಂದು ಬೀಡ್ನ ಹಾಕಿ ಸೊ ಇಲ್ಲಿಗೆ ಸಣ್ಣ ಕ್ರಿಸ್ಟಲ್ ಕೂಡ ಬರುತ್ತೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ಬೀಡ್ನ ಒಂದು ಲಾಕ್ ಮಾಡಿ 2 ಎಕ್ಸ್ಟ್ರಾ ಚೈನ್ ಹಾಕ್ಕೊಂಡು ಇದನ್ನು ಇದೇ ತ್ರಿಬಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ನಾವೆಷ್ಟು ಬೀಡ್ ಹಾಕಿರ್ತೀವಲ್ವ ಅಷ್ಟು ಬೀಡ್ನ ಮೇಲೆ ವರ್ಕನ್ನು ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಾನು 3 ಬೀಡ್ಗಳನ್ನ ಹಾಕ್ಕೊಂಡಿದ್ದೆ. 3 ಬೀಡ್ನ ಮೇಲೆ ವರ್ಕ್ ಕಂಪ್ಲೀಟ್ ಆಗಿದೆ. ಟೋಟಲಾಗಿ ನಾನು 8 ತ್ರಿಬಲ್ ಕ್ರೋಶೆ ಬರೋ ಥರ ವರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ 2 ಮಧ್ಯೆ ನಾವು 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಕುಚ್ಚನ್ನ ಕಟ್ಟೋದು. ಸೊ 8 ನಿಮಗೆ ಓವರ್ಲ್ಯಾಪ್ ಆಯಿತು ಅಂತ ಅಂದರೆ 7 ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಡಿಸೈನ್ ಕಂಪ್ಲೀಟ್ ಆಗಿದೆ. ಕುಚ್ಚು ಕೂಡ ಕಟ್ಟಿದ್ದೀನಿ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 150 ಎಳೆ ದಾರಾನ ತಗೊಂಡು ಕುಚ್ಚನ್ನ ಕಟ್ಟಿರೋ ಅಂಥದ್ದು. ಈ ಒಂದು ಡಿಸೈನ್ಗೆ 550ಇಂದ 650ವರೆಗೂ ಇಲ್ಲ 700ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಯಾರಾದರೂ ಕ್ಲಾಸಸ್ ಅಟೆಂಡ್ ಮಾಡಬೇಕು ಅಂದರೆ ಡಿಸ್ಪ್ಲೇ ಆಗ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮೆಟೀರಿಯಲ್ಸ್ ಏನೋ ಪರ್ಚೇಸ್ ಮಾಡಬೇಕು ಅಂತಂದರೆ ಕವಿತಾ ಎಂಟರ್ಪ್ರೈಸಸ್ ಅವ್ರದ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಒಂದು ಸತಿ ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.